ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿಕ್ಷಣವೇ ಶಕ್ತಿ ಯೂಟ್ಯೂಬ್ ಚಾನಲ್. ಇಂದು ಈ ವಿಡಿಯೋದಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಖುಷಿ ಸುದ್ದಿ ಇದೆ. ಅದೇನೆಂದ್ರೆ ಹೊಸದಾಗಿ ನೇಮಕಾತಿಗಾಗಿ ಚಾಲನೆಯೊಂದು ದೊರಕಿದ್ದು, ಈ ಅಧಿಸೂಚನೆಯ ಕುರಿತಾಗಿ ಇಲ್ಲಿ ಯಾವ ಯಾವ ಹುದ್ದೆಗಳು ಖಾಲಿ ಇವೆ ಹಾಗೂ ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಲು ಅರ್ಹತೆಗಳು ಏನೇನು, ವಿದ್ಯಾರ್ಹತೆ ಏನು ಹಾಗೂ ಈ ಹುದ್ದೆಗಳಿಗೆ ವೇತನ ಎಷ್ಟು, ಹೀಗೆ ಮುಂತಾದ ಸಮಗ್ರ ಮಾಹಿತಿಯನ್ನ ಇಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲಾ ವಿಡಿಯೋಗಳ ಮಾಹಿತಿಗಳನ್ನ ತಾವು ನಿರಂತರವಾಗಿ ಪಡೆಯಬಹುದು. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಪ್ರಾರಂಭಿಸೋಣ. ವೀಕ್ಷಕರೇ, ಇಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ ಹೀಗಿದೆ. ನಿಮಾನ್ಸ್ ರಿಕ್ರೂಟ್ಮೆಂಟ್ 2026 ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯಲ್ಲಿ ಈ ನೇಮಕಾತಿಗಾಗಿ ಚಾಲನೆಯನ್ನ ನೀಡಲಾಗಿದೆ ಹಾಗೂ ಅಧಿಸೂಚನೆಯನ್ನು ಪ್ರಕಟಿಸಿ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗಿದೆ. ಇಲ್ಲಿ ಹುದ್ದೆಗಳ ವಿವರ ಹೀಗಿದೆ. ನ್ಯೂರೋ ಅನೆಸ್ಥೇಷಿಯಾ ಟೆಕ್ನಾಲಜಿಸ್ಟ್ ಗ್ರೂಪ್ ಬಿ, ಇಲ್ಲಿ ಒಂದು ಹುದ್ದೆ ಖಾಲಿ ಇದೆ. ಅಕೌಂಟೆಂಟ್ ಗ್ರೂಪ್ ಬಿ ಒಂದು ಹುದ್ದೆ ಖಾಲಿ ಇದೆ. ಅದೇ ರೀತಿಯಾಗಿ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಗ್ರೂಪ್, ಇಲ್ಲಿ ಸಿ ವರ್ಗದ ಒಂದು ಹುದ್ದೆ ಖಾಲಿ ಇದೆ. ಹೀಗೆ ಒಟ್ಟು 3 ಹುದ್ದೆಗಳು ಇಲ್ಲಿ ಖಾಲಿ ಇವೆ. ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸುವ ವಿಧಾನವನ್ನ ನೋಡೋದಾದ್ರೆ, ಇಲ್ಲಿ ಆಫ್ಲೈನ್ ಮೋಡ್ ನಲ್ಲಿ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತದೆ. ಅಂದ್ರೆ ಅರ್ಜಿಯನ್ನ ಖುದ್ದಾಗಿ ಭರ್ತಿ ಮಾಡಿ ಸಲ್ಲಿಸಬೇಕಾಗುತ್ತದೆ. ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಲು ಮಹತ್ವದ ದಿನಾಂಕಗಳು ಹೀಗಿವೆ. ಅರ್ಜಿಗಳನ್ನು ಸಲ್ಲಿಸಲು ಆರಂಭ ದಿನಾಂಕ 8/6/2026. ಇನ್ನು ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 7/7/2026. ಈ ನಿಗದಿತ ದಿನಾಂಕದೊಳಗಾಗಿ ಅರ್ಹ ಆಸಕ್ತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಶುಲ್ಕ ಹೀಗಿದೆ. ಇಲ್ಲಿ ಕ್ಯಾಟಗರಿ ಗ್ರೂಪ್ ಬಿ ಹುದ್ದೆ ಹಾಗೂ ಗ್ರೂಪ್ ಸಿ ಹುದ್ದೆ, ಈ ಹುದ್ದೆಗಳಿಗೆ ಅನ್ರಿಸರ್ವ್ಡ್ ಒಬಿಸಿ ಇಡಬ್ಲ್ಯೂಎಸ್ ವರ್ಗದ ಅಭ್ಯರ್ಥಿಗಳಿಗೆ 1180, ಬಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ 885, ಸಿ ಹುದ್ದೆಗೆ ಸಂಬಂಧಿಸಿದಂತೆ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಎಸ್ಟಿ ಅಭ್ಯರ್ಥಿಗಳು 885 ಹಾಗೂ 590 ರೂಪಾಯಿಗಳ ಅರ್ಜಿ ಶುಲ್ಕವನ್ನ ಇವರು ಕ್ರಮವಾಗಿ ಗ್ರೂಪ್ ಬಿ ಹಾಗೂ ಗ್ರೂಪ್ ಸಿ ವರ್ಗದ ಹುದ್ದೆಗಳಿಗೆ ಪಾವತಿಸಬೇಕಾಗುತ್ತದೆ. ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ ಇಲ್ಲಿ 2 ವರ್ಗದ ಹುದ್ದೆಗಳಿಗೆ ಅಂದ್ರೆ ಗ್ರೂಪ್ ಬಿ ಗ್ರೂಪ್ ಸಿ ಹುದ್ದೆಗಳಿಗೆ ಅರ್ಜಿ ಶುಲ್ಕವಿಲ್ಲ, ಶುಲ್ಕ ವಿನಾಯಿತಿಯನ್ನು ನೀಡಲಾಗಿದೆ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವಯೋಮಿತಿ ನಿಗದಿ ಹೀಗಿದೆ. ಹುದ್ದೆಯ ಗರಿಷ್ಠ ವಯಸ್ಸು ನ್ಯೂರೋ ಅನೆಸ್ಥೇಷಿಯಾ ಟೆಕ್ನಾಲಜಿಸ್ಟ್, ಈ ಹುದ್ದೆಗಳಿಗೆ 30 ವರ್ಷ ಗರಿಷ್ಠ ವಯಸ್ಸು. ಅಕೌಂಟೆಂಟ್ ಹುದ್ದೆಗಳಿಗೆ 30 ವರ್ಷ ಗರಿಷ್ಠ ವಯಸ್ಸು. ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್, ಈ ಹುದ್ದೆಗಳಿಗೆ ಗರಿಷ್ಠ ವಯಸ್ಸು 27 ವರ್ಷ. ಈ ನಿಗದಿತ ವಯಸ್ಸಿನೊಳಗಿನ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವಯೋಮಿತಿ ಸಡಿಲಿಕೆ ಹೀಗಿದೆ. ಈ ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದ್ದು, ಅಪ್ಲಿಕೇಬಲ್ ಆಸ್ ಪರ್ ನೋಟಿಫಿಕೇಶನ್ ಪ್ರಕಾರ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ. ವಿವರವಾದ ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಓದಿ ತಮಗೆ ಸಂಬಂಧಿಸಿದ ವಯೋಮಿತಿ ಸಡಿಲಿಕೆಯನ್ನು ನೋಡಿಕೊಂಡು ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಇನ್ನು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವೇತನ ಹೀಗಿದೆ. ಮಾಸಿಕ ವೇತನ ನ್ಯೂರೋ ಅನೆಸ್ಥೇಷಿಯಾ ಟೆಕ್ನಾಲಜಿಸ್ಟ್, ಈ ಹುದ್ದೆಗಳಿಗೆ 35,400 ರೂಪಾಯಿಗಳಿಂದ ವೇತನವಿದೆ. ಅದೇ ರೀತಿ ಅಕೌಂಟೆಂಟ್ ಹುದ್ದೆಗಳಿಗೆ 35,400 ರೂಪಾಯಿಗಳ ವೇತನವಿದೆ. ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್, ಈ ಹುದ್ದೆಗಳಿಗೆ 19,900 ರೂಪಾಯಿಗಳ ವೇತನವನ್ನು ನಿಗದಿಪಡಿಸಲಾಗಿದೆ. ಇಲ್ಲಿ ನೇಮಕವಾದ ಅಭ್ಯರ್ಥಿಗಳಿಗೆ ಮಾಸಿಕವಾಗಿ ಈ ವೇತನವನ್ನ ನೀಡಲಾಗುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಆಯ್ಕೆ ವಿಧಾನವನ್ನ ನೋಡೋದಾದ್ರೆ, ನಿಮಾನ್ಸ್ ನೇಮಕಾತಿಯಲ್ಲಿ ಅಭ್ಯರ್ಥಿಗಳ ಆಯ್ಕೆಯನ್ನ 2 ಹಂತಗಳಲ್ಲಿ ನಡೆಸಲಾಗುತ್ತದೆ. ಹಂತ 1, ಇಲ್ಲಿ ಮೊದಲಿಗೆ MCQ ಆಧಾರಿತ ಒಂದು ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುತ್ತದೆ, ರಿಟರ್ನ್ ಟೆಸ್ಟ್ ಇರುತ್ತದೆ. ಎರಡನೆಯದಾಗಿ ಸ್ಕಿಲ್ ಟೆಸ್ಟ್ ಮತ್ತು ಅದಾದ ನಂತರ ದಾಖಲೆಗಳ ಪರಿಶೀಲನೆಯನ್ನು ಮಾಡಲಾಗುತ್ತದೆ. ಇನ್ನು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುವ ವಿಳಾಸ ಹೀಗಿದೆ. ಅರ್ಜಿ ಕಳಿಸಬೇಕಾದ ವಿಳಾಸ: ದ ಡೈರೆಕ್ಟರ್, ನಿಮಾನ್ಸ್, ಪೋಸ್ಟ್ ಬಾಕ್ಸ್ ನಂಬರ್ 2900, ಹೊಸೂರು ರೋಡ್, ಬೆಂಗಳೂರು 560029. ಈ ವಿಳಾಸಕ್ಕೆ ತಮ್ಮ ಭರ್ತಿ ಮಾಡಿದ ಅರ್ಜಿ ನಮೂನೆಯ ಜೊತೆಗೆ ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ನಿಗದಿತ ದಿನಾಂಕದೊಳಗಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು. ಇನ್ನು ವೆಬ್ಸೈಟ್ ಅಡ್ರೆಸ್ ಅನ್ನು ನೋಡೋದಾದ್ರೆ, ಹೆಚ್ಚಿನ ಮಾಹಿತಿಗೆ ಹಾಗೂ ಅರ್ಜಿ ನಮೂನೆಗೆ ವೆಬ್ಸೈಟ್ ಅಡ್ರೆಸ್ ಅನ್ನು ನೋಡೋದಾದ್ರೆ nimans.ac.in ಈ ವಿಳಾಸಕ್ಕೆ ಭೇಟಿ ನೀಡಿ ಅಲ್ಲಿ ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಸಂಪೂರ್ಣವಾಗಿ ಎಚ್ಚರಿಕೆಯಿಂದ ಓದಿ ಅರ್ಥೈಸಿಕೊಂಡು ತಮ್ಮ ಅರ್ಹತೆಗಳನ್ನ ಪರಿಶೀಲಿಸಿಕೊಂಡು ಅಲ್ಲಿ ಕೊಟ್ಟ ನಿಯಮಗಳನ್ನ ತಿಳಿದುಕೊಂಡು ಅರ್ಜಿಗಳನ್ನ ನಿಗದಿತ ದಿನಾಂಕದೊಳಗಾಗಿ ಸಾಧ್ಯವಾದಷ್ಟು ಬೇಗನೆ ಸಲ್ಲಿಸಿ. ಎಲ್ಲರಿಗೂ ಶುಭವಾಗಲಿ. ಕೊನೆಗೊಂದು ಹಿತ ನುಡಿ: ತಾಳ್ಮೆ ಕೆಲವೊಮ್ಮೆ ಕಹಿ ಅನಿಸಬಹುದು, ಆದರೆ ಅದರ ಫಲ ಯಾವತ್ತೂ ಸಿಹಿಯಾಗಿಯೇ ಇರುತ್ತದೆ ಎಂದು ಒಂದು ಕನ್ನಡದಲ್ಲಿ ಪ್ರಸಿದ್ಧ ಉಕ್ತಿ ಇದೆ. ಈ ಮಾತಿನ ತಾತ್ಪರ್ಯ ಇಷ್ಟೇ: ನಾವು ಯಾವುದಾದರೊಂದು ಮಹತ್ತರ ಕಾರ್ಯದಲ್ಲಿ ತೊಡಗಿರುವಾಗ ಅದನ್ನು ತಲುಪುವ ಹಾದಿಯಲ್ಲಿ ಬರುವ ತೊಡಕುಗಳನ್ನು ಸಹಿಸಿಕೊಂಡು ತಾಳ್ಮೆಯಿಂದ ಇರುವಾಗ ಅದರಂತೆ ಆ ಹಾದಿಯನ್ನು ತಲುಪಲು ಸ್ವಲ್ಪ ಕಾಲ ತಡವಾದರೂ ಆಮೇಲೆ ನಾವು ಇಟ್ಟುಕೊಂಡ ತಾಳ್ಮೆಯು ಕೋಟೆ ಸಡಿಲಗೊಂಡು ಜಟಿಲವೆನಿಸಿ ಎಷ್ಟೋ ಸಲ ಬಿಟ್ಟು ಬಿಡುವಷ್ಟು
ಕಹಿ ಎನ್ನಿಸಬಹುದು. ಆದರೆ ಗಟ್ಟಿಯಾಗಿರಿ, ಬಲವಾಗಿರಿ, ಮತ್ತೆ ನಿಮ್ಮ ಪ್ರಯತ್ನದ ಹಾದಿಯಲ್ಲಿ, ಸಾಧನೆಯ ಹಾದಿಯಲ್ಲಿ ಮುಂದುವರಿಯಿರಿ. ತಾಳಿದವನು ಬಾಳಿಯಾನು ಎಂಬಂತೆ ಸ್ವಲ್ಪ ಕಠಿಣವೆನಿಸಿದರೂ ತಡವೆನಿಸಿದರೂ ಅದರ ಫಲ ಯಾವತ್ತೂ ಸರಿಯಾಗಿಯೇ ಸಿಕ್ಕೇ ಸಿಗುತ್ತದೆ. ಅದು ಸಿಹಿಯಾಗಿಯೇ ಇರುತ್ತದೆ, ಅಂದರೆ ಶ್ರೇಷ್ಠವಾಗಿಯೇ ಇರುತ್ತದೆ. ನೀವು ಯಶಸ್ಸನ್ನು ಖಂಡಿತ ಕಂಡೇ ಕಾಣುತ್ತೀರಿ ಎಂಬುದು ಈ ಮಾತಿನ ತಾತ್ಪರ್ಯ. ಮತ್ತೊಮ್ಮೆ ವೀಕ್ಷಕರಲ್ಲಿ ವಿನಂತಿ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.